ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮಾಯಾ ದೇವದೂತರ ವಸ್ತುಗಳು. ಒಂದೂರಲ್ಲಿ ರಾಮು ಅಂತ ಒಬ್ಬ ಇರ್ತಿದ್ದ. ತುಂಬಾ ಒಳ್ಳೆಯವನು, ಬಡವ. ದಿನ ಕಾಡಿಗೋಗಿ ಸೌದೆ ಹೊಡ್ಕೊಂಡ್ ಬಂದು ಊರಲ್ಲಿ ಮಾರಿ ಜೀವನ ಸಾಗಿಸ್ತಿದ್ದ. ರಾಮುಗೆ ಪೂಜಾ ಅಂತ ಒಂದ್ ಮಗಳಿದ್ಲು. ಪೂಜಾ ಚಿಕ್ಕವಳಿದ್ದಾಗ ಪೂಜಾ ಅವರಮ್ಮ ತೀರ್ಕೊಂಡ್ರು. ಅದರಿಂದ ರಾಮುನೇ ಅವಳಿಗೆ ಎಲ್ಲಾ ಕೆಲ್ಸ ಮಾಡ್ತಾ ಪ್ರೀತಿಯಿಂದ ನೋಡ್ಕೊತಿದ್ದ. ದಿನ ಕಳೀತಾ ಇತ್ತು. ಒಂದಿನ ಕೈಯಲ್ಲಿ ರಾಮು ಗೊಡ್ಡಲಿ ಇಟ್ಕೊಂಡು ಕಾಡಿಗೆ ಹೋಗ್ತಾ ಇರುವಾಗ ಮಗಳು ಪೂಜಾ, ಅಪ್ಪ ಹೇಳಮ್ಮ. ಅಪ್ಪ, ನನಗೆ ಇವತ್ತಾದ್ರೂ ಹೊಸ ಬಟ್ಟೆ ತಂದ್ ಕೊಡ್ತೀರಾ? ತಪ್ಪದೇ ತಗೊಂಬರ್ತೀನಮ್ಮ. ನೀನು ಮನೆ ಹತ್ರನೇ ಇದ್ದು ಆಡ್ಕೋಬೇಕು, ಎಲ್ಲೂ ಹೋಗ್ಬಾರ್ದು, ಆಯ್ತಾ? ಆಯ್ತಪ್ಪ. ಹಂಗಂತ ಹೇಳ್ತಾ ಮನೆ ಒಳಗಡೆ ಹೋಗ್ತಾಳೆ. ಅವಳು ಹೋಗಿದ ತಕ್ಷಣ ರಾಮು ಆಚೆ ಬಂದು ಕಾಡಿಗೆ ಹೋಗ್ತಾನೆ. ದಾರಿಯಲ್ಲಿ ಟೀ ಅಂಗಡಿ ಹತ್ರ ಕುತ್ಕೊಂಡಿರೋ ಸೋಮು ನೋಡಿ, ಏನೋ ರಾಮು, ಸೌದೆ ತರಕ್ ಹೋಗ್ತಿದ್ಯಾ? ಹಂಗಂತಿದ್ದಾಗ ಪಕ್ಕದಲ್ಲಿ ಇದ್ದ ಶಿವ, ಹೌದು, ಕಟ್ಟಿಗೆ ತಂದು ನಿನ್ಗಾಕಿ ಬೆಂಕಿ ಇಟ್ರೆ ಊರ್ಗಿಟ್ಟಿರೋ ದರಿದ್ರ ಹೋಗ್ಬಿಡುತ್ತೆ ಅಂತ ಹೋಗ್ತಿದ್ದಾನೆ. ಹಂಗಂತಿದ್ರೆ ಸೋಮು ಶಾಕ್ ಆಗಿ ಶಿವ ಕಡೆ ಕೋಪದಿಂದ ನೋಡ್ತಿದ್ದ. ಅದನ್ನ ನೋಡಿದ ಶಿವ, ಏನ್ರೇ ಅಷ್ಟು ಕೋಪದಿಂದ ನೋಡ್ತಿದ್ದೀರಾ? ಇವಾಗ ನಾನ್ ಏನ್ ಅನ್ಬಿಟ್ಟೆ? ಈಗ ನೀನೇನ್ ಅಂದಿಲ್ವಾ? ಏನಂದರೆ? ಹಾಗಾರೆ ನನ್ಗೇನೋ ನೀನೇನೋ ಅಂದಂಗೆ ನನ್ಗೇನೋ ಕೇಳಿಸ್ದಂಗ ಅನ್ಸ್ತಿದೆ. ತುಂಬಾ ಪಾಪಗಳು ಮಾಡಿದ್ರೆ ಹಂಗೆ ಇರುತ್ತೆ ನೋಡು. ಮತ್ತೆ ಲೋ, ನೀನು ಮನ್ಸಲ್ಲಿ ಹೇಳ್ತಿದೀನಿ ಅಂತ ಅನ್ಕೊಂಡು ಎಲ್ಲ ಆಚೆ ಹೇಳ್ತಿದೀಯೋ? ಹಂಗಂತ ಅಂದಿದ ತಕ್ಷಣ ಶಿವ ಆಶ್ಚರ್ಯದಿಂದ, ಏನು ನನ್ ಮನ್ಸಲ್ಲಿ ಅನ್ಕೊಂಡಿದ್ದಲ್ಲ ನಿಮಗ್ ಕೇಳಿಸ್ತಿದ್ಯಾ? ಅಯ್ಯೋ ದೇವ್ರೇ, ತಪ್ಪಾಯ್ತ್ರಿ, ಕ್ಷಮಿಸಿ. ಆಯ್ತು ಬಿಡು. ಹಂಗಂತ ಅಂತಿದ್ದಾಗ ರಾಮು ಹತ್ರ ಬಂದು, ಹೌದಪ್ಪ, ಆಯ್ತು ಹೋಗು. ಬರೋವಾಗ ನಮ್ ಮನೆಯಲ್ಲಿ ಸ್ವಲ್ಪ ಕಟ್ಟಿಗೆ ಕೊಟ್ಬಿಟ್ಟು ಹೋಗು. ಅವರು ಕಟ್ಟಿಗೆ ಹಾಕೋಗ್ತಾರೆ, ನೀವು ದುಡ್ಡು ಕೊಡ್ತೀರಾ? ರಾಮು ಅಲ್ಲಿಂದ ಕಾಡೊಳಗಡೆ ಬಂದು ಒಣಗೋಗಿರೋ ಮರ ನೋಡಿ, ಆ ಮರ ನೋಡ್ದು ಎಲ್ಲಾ ಕಟ್ಟಿಗೆ ಎಲ್ಲ ತಗೊಂಡು ಮಾರಿ ಬಂದಿರೋ ದುಡ್ಡಲ್ಲಿ ಮನೆಗೆ ರೇಷನ್ ತಗೊಂಡು ಬರ್ತಾನೆ. ಮನೆ ಹತ್ರ ಪೂಜಾ ಅಪ್ಪನ್ಗೋಸ್ಕರ ನೋಡ್ತಾ ಇದ್ಲು. ರಾಮು ಬಂದಿದ ತಕ್ಷಣ ಓಡೋಡ್ತಾ ಬಂದು, ಅಪ್ಪ ಬಂದ್ಬಿಟ್ರಾ? ಹಂಗಂತ ಅನ್ಕೋತಾ ಬಂದು ಅಪ್ಪನ ಹಿಡ್ಕೋತಾಳೆ. ಮಗಳ್ ನೋಡಿದ ತಕ್ಷಣ ರಾಮುಗೆ ಬೆಳಗ್ಗೆ ಆಚೆ ಹೋಗ್ತಿರುವಾಗ ಮಗಳ್ ಹೇಳಿದ ಮಾತು ಜ್ಞಾಪಕ ಬಂತು. ತಕ್ಷಣ ಕಣ್ಣಿಂದ ನೀರ್ ಬಂತು. ಮಗಳನ್ನ ಹತ್ರ ತಗೊಂಡು, ಶಂಸಮ್ಮ, ಇವತ್ತು ನಿನ್ಗೋಸ್ಕರ ಹೊಸ ಬಟ್ಟೆ ತರಕ್ಕಾಗಿಲ್ಲ. ಪರವಾಗಿಲ್ಲ ಅಪ್ಪ, ನಾಳೆ ತಗೊಂಡ್ ಬನ್ನಿ. ಹಂಗಂತಂದ್ಲು. ಮಗಳ್ ಮಾತ್ ಕೇಳಿ ರಾಮು ಆಶ್ಚರ್ಯದಿಂದ, ಏನಮ್ಮ, ದಿನಾ ನಾನ್ ಆಚೆ ಹೋಗೋವಾಗ ಅಪ್ಪ ನನ್ಗೆ ಹೊಸ ಬಟ್ಟೆ ತಗೊಂಡ್ ಬಾ ಅಂತ ಹೇಳ್ತೀಯ. ನನ್ ಮನೆಗ್ ಬಂದ್ಮೇಲೆ ನಿನ್ ಬಟ್ಟೆ ತಂದಿಲ್ಲ ಅಮ್ಮ ಅಂತ ಹೇಳಿದ್ರೆ ಪರವಾಗಿಲ್ಲ ಅಪ್ಪ ಅಂತೀಯ. ಕೋಪನೂ ಮಾಡ್ಕೊಳ್ಳೋದಿಲ್ಲ. ಹಂಗಂತಂತಿದ್ದಾಗ ಪೂಜಾ, ಅಪ್ಪ, ನಾವು ಬಡವ್ರಲ್ವಾ, ನನ್ಗೆ ನೀನು, ನಿನಗೆ ನಾನು ಬಿಟ್ರೆ ಯಾರೂ ಇಲ್ಲ. ನನ್ಗೋಸ್ಕರನೇ ಅಲ್ವಾ ನೀವು ಕಷ್ಟ ಪಡೋದು. ನಾನ್ ಹಂಗೆ ದಿನ ಕೇಳಿದ್ರೆ ಯಾವ್ದೋ ಒಂದಿನ ನಿಮ್ಮ ಹತ್ರ ದುಡ್ಡಿದ್ದಾಗ ತರ್ತಿರಲ್ಲಪ್ಪ, ಅದಕ್ಕೆ ಕೇಳ್ತೀನಪ್ಪ. ನೀವ್ ತಂದಿಲ್ಲ ಅಂದ್ರೂ ನಂಗ್ ಸಂತೋಷ ಅಪ್ಪ. ಹಂಗಂತಿದ್ರೆ ರಾಮು ಅಳ್ತಾ ಇದ್ದ. ಯಾವ್ದೋ ಒಂದಿನ ಖಚಿತವಾಗಿ ನಿನ್ಗೆ ಹೊಸ ಬಟ್ಟೆ ತರ್ತೀನಮ್ಮ. ಹಂಗೆ ಮಗಳನ್ನ ಹತ್ರ ತಗೊಂಡು ಅಳ್ತಾ ಇದ್ದ. ದಿನ ಹಂಗೆ ಕಳೀತಿತ್ತು. ರಾಮು ಮಗಳ್ ಕೇಳೋದು ತಂದ್ಕೊಡಕ್ಕಾಗ್ತಿಲ್ಲ ಅಂತ ದಿನ ಕಷ್ಟ ಪಡ್ತಾ ಇದ್ದ. ಹಂಗೊಂದ್ ದಿನ ಕೈಯಲ್ಲಿ ಗೊಡ್ಲಿ ಇಟ್ಕೊಂಡು ಕಾಡಿಗೆ ಸೌದೆ ತರಕಂತ ಹೋಗ್ತಾನೆ. ಅದು ಮಳೆಕಾಲ. ಕಾಡಲ್ಲಿ ಗಿಡ ಎಲ್ಲ ಹಸಿಯಾಗಿದೆ. ಒಣಗೋಗಿರೋ ಗಿಡ ಒಂದು ಕಾಣಿಸಿಲ್ಲ. ಹೆಂಗಾದ್ರೂ ಸಿಗುತ್ತೆ ಅಂತ ಕಾಡೆಲ್ಲ ಹುಡುಕ್ತಾ ಇದ್ದ. ಹಂಗೆ ತಿರುಗಾಡ್ತಾ, ಒಂದು ಒಣಗಿದ ಗಿಡನೇ ಇಲ್ಲ. ಇವತ್ ನನ್ ಮಗಳಿಗೆ ಬಟ್ಟೆ ಅಲ್ಲ, ಊಟ ಹಾಕಕ್ಕಾಗತ್ತೋ ಇಲ್ವೋ? ಹಂಗಂತ ಯೋಚನೆ ಮಾಡ್ತಾ ಒಂದ್ ಗಿಡದ ಕೆಳಗಡೆ ಕೂತ್ಕೋತಾನೆ. ತುಂಬಾ ಟಯರ್ಡ್ ಆಗಿರೋದ್ರಿಂದ ಅಲ್ಲೇ ಮಲ್ಗ್ಬಿಟ್ಟ. ತುಂಬಾ ಹೊತ್ತಾದ್ಮೇಲೆ ನಿದ್ದೆ ಎದ್ದು, ಅಯ್ಯೋ, ರಾತ್ರಿ ಆಗಾಕ್ ಬಂತು. ಪಾಪ ನನ್ ಮಗಳು ನನ್ಗೋಸ್ಕರ ಕಾಯ್ತಾ ಇರ್ತಾಳೆ. ನಾನ್ ಹೋಗ್ಬೇಕಿವಾಗ. ಅದೇ ಸಮಯಕ್ಕೆ ಆ ಗಿಡದಿಂದ ಏನೋ ಪಕ್ಷಿ ಕಿರ್ಚೋ ಶಬ್ದ ಕೇಳ್ಬರುತ್ತೆ. ಇಲ್ಲೆಲ್ಲೂ ಪಕ್ಷಿಗಳು ಕಾಣಿಸ್ತಿಲ್ವೇ, ಆದ್ರೆ ಮರದಲ್ಲಿ ಹೆಂಗ್ ಶಬ್ದ ಬರ್ತಿದೆ? ಹಂಗಂತ ಹತ್ರ ಬಂದು ಗಿಡದೊಳಗಡೆ ಬಗ್ಗಿ ನೋಡ್ತಾನೆ. ಅದ್ರೊಳಗಡೆ ಒಂದು ಬಿಳಿ ಪಕ್ಷಿ ಸಿಕ್ಕಾಕೊಂಡಿತ್ತು. ಪಕ್ಷಿ ಇದ್ರೊಳಗಡೆ ಹೆಂಗೋಯ್ತು? ಪಾಪ, ಆಚೆ ತೆಗಿಯೋಣ. ಹಂಗಂತ ಅನ್ಕೋತಾ ಪಕ್ಷಿನ ಆಚೆ ತೆಗೆದು ನೆಲದ ಮೇಲೆ ಇಡ್ತಾನೆ.
ಆ ಪಕ್ಷಿನ ಆಚೆ ಬಿಟ್ಟಿದ ತಕ್ಷಣ ಆ ಪಕ್ಷಿ ಗಾಳಿಯಲ್ಲಿ ಹಾರ್ತಾ ಹೋಗಿ ದೈವದೂತನ ರೂಪ ತಗೊಳ್ಳುತ್ತೆ. ಆಶ್ಚರ್ಯದಿಂದ ಕಣ್ ತೆಗೆದು ನೋಡ್ತಾನೆ. ಆ ದೈವದೂತನು, ನನಗೆ ಬಂದ ಯಾವುದೋ ಶಾಪದಿಂದ ಈ ಗಿಡದ ಬಳಿ ಎಷ್ಟೋ ವರ್ಷದಿಂದ ಸಿಕ್ಕಾಕೊಂಡಿದ್ದೆ. ಇಷ್ಟು ದಿನಕ್ಕೆ ವಿಮುಕ್ತಿ ಸಿಕ್ಕಿದೆ. ಹಂಗಂತಂತಿದ್ದಾಗ ರಾಮು ಆಶ್ಚರ್ಯದಿಂದ, ನೀವ್ಯಾರ್ರಿ? ನಾನು ಒಂದು ದೈವದೂತ. ಒಂದು ಋಷಿಯ ಶಾಪದಿಂದ ನಾನು ಪಕ್ಷಿಯಾಗಿ ಬದಲಾಗಿ ಇಲ್ಲಿ ಸಿಕ್ಕಾಕೊಂಡಿದ್ದೆ. ನನ್ನ ಭೂಮಿ ಮೇಲೆ ಇಟ್ರೆ ಸಾಕು, ನನ್ನ ಶಾಪ ವಿಮುಕ್ತಿ ಆಗುತ್ತೆ. ಆದ್ರೆ ಇಷ್ಟು ದೊಡ್ಡ ಕಾಡೊಳಗಡೆ ಯಾರೂ ಬಂದಿಲ್ಲ. ಇಷ್ಟು ವರ್ಷಕ್ಕೆ ನೀನ್ ಬಂದು ನನ್ ಶಾಪ ವಿಮುಕ್ತಿ ಸಿಕ್ಕಿದೆ. ಹೇಳು, ನಿನ್ಗೇನ್ ಬೇಕಂತ ಹೇಳು. ನೀನ್ ಏನ್ ಕೋರ್ಕೋತೀಯೋ ಅದೆಲ್ಲ ನಾನು ನಿನಗ್ ಕೊಡ್ತೀನಿ. ಹಂಗಂತ ಹೇಳ್ತಿದ್ರೆ ರಾಮು ಆಶ್ಚರ್ಯದಿಂದ, ಏನಾದ್ರೂ ತಿರ್ಸ್ತೀರಾ ಸ್ವಾಮಿ? ಯಾವ್ದಾದ್ರೂ ಪರವಾಗಿಲ್ಲ. ಹಾಗಾದ್ರೆ ನನ್ ಮಗಳಿಗೆ ಒಂದ್ ಜೊತೆ ಬಟ್ಟೆ ಕೊಡಿ ಸ್ವಾಮಿ, ಸಾಕು. ಆ ಮಾತಿಗೆ ದೈವದೂತ ಮೆತ್ತಗೆ ನಗ್ತಾ, ಅಷ್ಟೇನಾ? ಬಾ ತಗೋ. ಹಂಗೆ ಗಾಳಿಯಿಂದ ಬಟ್ಟೆ ತೆಗೆದು ಕೊಡ್ತಾನೆ. ಅದನ್ ತಗೊಂಡ್ ರಾಮು, ತುಂಬಾ ಸಂತೋಷ ಸ್ವಾಮಿ. ಇಷ್ಟು ದಿನಕ್ಕೆ ನನ್ ಮಗಳ ಕೋರಿಕೆ ತೀರುತ್ತೆ. ಹಂಗಂತ ಅಂತಿದ್ರೆ ದೈವದೂತ, ಮಗಳ ಕೋರಿಕೆ ಮಾತ್ರ ಅಲ್ಲ, ಆ ಬಟ್ಟೆಯಿಂದ ನಿನ್ ಕಷ್ಟನೂ ಸರಿಯಾಗುತ್ತೆ. ಅದ್ ಹಾಕೊಂಡು ನಿನ್ ಮಗಳು ಏನ್ ಹಿಡ್ಕೊಂಡ್ರು ಅದು ಬಂಗಾರ ಆಗುತ್ತೆ, ವಜ್ರ ವೈಡೂರ್ಯವಾಗಿ ಬದಲಾಗುತ್ತೆ. ಅದ್ರಿಂದ ನಿನ್ ಕಷ್ಟ ಎಲ್ಲ ಸರಿ ಹೋಗುತ್ತೆ. ಹಂಗಂತ ಹೇಳಿ ಮಾಯ ಆದ. ರಾಮು ಕಣ್ಮುಚ್ಚಿ ತೆಗಿಯೋಷ್ಟೊತ್ತಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವನು ಅವ್ರ ಮನೇಲೇ ಇದ್ದಾನೆ. ಅವನ್ ಕೈಯಲ್ಲಿ ದೈವದೂತ ಕೊಟ್ಟ ಹೊಸ ಬಟ್ಟೆನೂ ಇದೆ. ಇದೇನಪ್ಪ ಇದು? ಕನಸ ನಿಜಾನಾ? ಕನಸಾದ್ರೆ ಈ ಬಟ್ಟೆ ಇರಲ್ಲ. ಒಂದ್ ವೇಳೆ ಇದು ನಿಜ ಏನೋ? ಹಂಗಂತ ಯೋಚನೆ ಮಾಡ್ದ. ಹಾಗಾದ್ರೆ ಆ ದೈವದೂತ ಹೇಳಿದ್ದೆಲ್ಲ ನಿಜಾನೇ. ಈಗ್ಲೇ ನಾನು ಈ ಬಟ್ಟೆ ನನ್ ಮಗಳಿಗೆ ಹಾಕಿ ನೋಡ್ತೀನಿ. ಹಂಗಂತ ಅನ್ಕೋತ ತಕ್ಷಣ ಪೂಜಾನ್ ಕರೆದು ಆ ಬಟ್ಟೆ ಕೊಡ್ತಾನೆ. ಆ ಬಟ್ಟೆ ನೋಡಿ ಪೂಜಾ, ಇವಾಗ ಇದ್ಯಾಕ್ ತಂದೆ ಅಪ್ಪ? ಹೇಳ್ತೀನಿ, ಫಸ್ಟ್ ಹೋಗಿ ಹಾಕೊಂಡ್ ಬಾಮ್ಮ. ಹಂಗಂತೇಳಿ ಅವಳನ್ನ ಕಳಿಸ್ತಾನೆ. ಪೂಜಾ ಒಳಗಡೆ ಹೋಗಿ ಡ್ರೆಸ್ ಬದಲಾಯಿಸ್ಕೊಂಡು ಅಪ್ಪ ಹತ್ರ ಬರ್ತಾಳೆ. ಅಮ್ಮ, ಒಂದ್ಸಲ ಆ ಗ್ಲಾಸ್ ಹಿಡ್ಕೋ. ಹಂಗಂತಂದ. ಪೂಜಾ ಆಯ್ತು ಅಂತ ಗ್ಲಾಸ್ ಹಿಡ್ಕೋತಾಳೆ. ಪೂಜಾ ಅದನ್ನ ಹಿಡ್ದಿದ ತಕ್ಷಣ ಆ ಗ್ಲಾಸ್ ಬಂಗಾರವಾಗಿ ಬದಲಾಯ್ತು. ಅದನ್ನ ನೋಡಿ ಇಬ್ಬರಿಗೂ ಆಶ್ಚರ್ಯ ಆಗುತ್ತೆ. ಹೋಗಿ ಇವಾಗ ಆ ಚಿಕ್ಕ ಕಳ್ಳನ್ನಿಟ್ಕೋ. ಹಂಗಂತಂದ ಪೂಜಾನು ಅದೇ ತರ ಮಾಡ್ದ. ಪೂಜಾ ಕೈ ಇಟ್ಟಿದ ತಕ್ಷಣ ಎಲ್ಲ ವಜ್ರ ವೈಡೂರ್ಯವಾಗಿ ಬದಲಾಯ್ತು. ಅದನ್ನ ನೋಡಿ ಇಬ್ಬರಿಗೂ ತುಂಬಾ ಆಶ್ಚರ್ಯ ಆಯ್ತು. ಹಾಗಾದ್ರೆ ಇದೆಲ್ಲ ನಿಜಾನೇ. ಆ ದೈವದೂತ ನನ್ ಕಷ್ಟ ಎಲ್ಲ ತೀರ್ಸ್ಬಿಟ್ಟ. ಹಂಗಂತ ಅನ್ಕೋತಾ ಮಗಳನ್ನ ಇಟ್ಕೊಂಡು ಆನಂದ